ಹಲ್ಲೆಲೂಯಾ. ಬಾಣ ಹೊಡೆಯೋದೇನು, ಅಳುವಂಥವ್ರೇನು, ಏನೆಲ್ಲ ಕಾರ್ಯಗಳು. ಹಲ್ಲೆಲೂಯಾ. ಆದರೆ ಆತನು ಎಲ್ಲಿ ಬಿದ್ದನಂತ ಹೇಳುತ್ತೆ ವಾಕ್ಯ, ಯಾತನೆಯಲ್ಲಿ ಬಿದ್ದಿದ್ದಾನೆ. ಈ ಲೋಕದಲ್ಲಿ ತನಗಿಷ್ಟ ಬಂದ ರೀತಿಯಲ್ಲಿ ಜೀವಿಸಿದ್ದಾನೆ. ಪಾಪದ ಒಂದು ಏನಂತ ಹೇಳ್ತದೆ ಸ್ಥಿತಿಯಲ್ಲೇ ಬದುಕುವವನಾಗಿದ್ದಾನೆ. ದುಷ್ಟನಾಗಿ ಜೀವಿಸಿದಂಥವನಾಗಿದ್ದಾನೆ. ದೇವರ ಭಯವಿಲ್ಲದವನಾಗಿ ಜೀವಿಸಿದಂಥವನಾಗಿದ್ದಾನೆ. ದೇವರನ್ನು ಎಂದು ಎದುರು ನೋಡಲಾರದಂಥ ವ್ಯಕ್ತಿಯಾಗಿ ಜೀವಿಸಿದಂಥವನಾಗಿದ್ದಾನೆ. ದೇವರಿಗೆ ವಿಧೇಯತೆಯನ್ನು ತೋರಿಸಿದಂಥ ವ್ಯಕ್ತಿಯಾಗಿ ಜೀವಿಸಿದಂಥವನಾಗಿದ್ದಾನೆ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಆತನು ಸತ್ತಾಗ ಆತನ ಮನೆಯ ಮುಂದುಗಡೆ ದೊಡ್ಡ ವಿಜೃಂಭಣೆಯಿಂದ ಏನು ಮಾಡ್ತಾ ಇದ್ದಾರೆ, ಆತನನ್ನು ಸಮಾಧಿವರೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ದೊಡ್ಡ ಸಮಾಧಿಯನ್ನು ಕಟ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಆತನಾದರೂ ನಿತ್ಯ ಯಾತನೆಯ ಸ್ಥಳದಲ್ಲಿ ಯಾತನೆಯನ್ನು ಪಡ್ತಾ ಇದ್ದಾನೆ. ಆದರೆ ಈ ಲೋಕದಲ್ಲಿ ಏನು ಇಲ್ಲದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಲಾಜರ, ಅವನನ್ನು ದೇವರು ಏನು ಮಾಡಿದರೆ, ತನ್ನನ್ನು ನಂಬಿದ ಕಾರಣಕ್ಕಾಗಿ, ದೇವರ ಮೇಲೆ ವಿಶ್ವಾಸವಿಟ್ಟ ಕಾರಣಕ್ಕಾಗಿ, ದೇವರನ್ನು ಪರಿಪೂರ್ಣವಾಗಿ ದಿನಾಲೂ ಕೂಡ ದೇವರನ್ನು ಮೊರೆಯಿಟ್ಟ ಕಾರಣಕ್ಕಾಗಿ, ದೇವ ಭಕ್ತನಾಗಿರುವಂಥ ಕಾರಣಕ್ಕಾಗಿ ಅವನನ್ನು ದೇವರು ಏನು ಮಾಡಿದ್ರಿ, ತನ್ನ ರಾಜ್ಯದಲ್ಲಿ ಪರದೇಶಿನಲ್ಲಿ ಏನು ಮಾಡಿದ್ರಂತೆ, ಸೇರಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ದೇವರು ಅಬ್ರಹಾಮನ ಸಂಗಡ ಮಾತಾಡಿಸ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಐಶ್ವರ್ಯವಂತ ನೋಡ್ತಾ ಇದ್ದಾನೆ. ಅಯ್ಯೋ, ನಾನು ಭೂಲೋಕದಲ್ಲಿದ್ದಾಗ ನಾನು ಎಷ್ಟೋ ಒಂದು ರೀತಿಯಲ್ಲಿ ವೈಭವದಿಂದ ನಾನು ಜೀವಿಸಿದೆ, ಸುಖದಿಂದ ನಾನು ಜೀವಿಸಿದೆ, ನಾರುಮಡಿ ಮುಂತಾದ ಸಕಲವಾಗಿರ್ತಕ್ಕಂಥ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನ ವೈಭವದೊಡನೆ ನಾನು ಸುಖ ಸಂತೋಷ ಪಡ್ತಾ ಇದ್ದೆ. ಆದರೆ ಈ ಒಂದು ನರಕದಲ್ಲಿ, ಈ ಒಂದು ಪಾತಾಳದಲ್ಲಿ ಇಷ್ಟೊಂದು ಯಾತನೆಯ ಎಂಬುದಾಗಿ. ಹಲ್ಲೆಲೂಯಾ. ಕಾರಣ ಏನಂತಂದರೆ, ಅವನು ದೇವರನ್ನು ತನ್ನ ಜೀವಮಾನದಲ್ಲಿ ತಿಳಿದುಕೊಳ್ಳಲಿಲ್ಲ. ದೇವರನ್ನು ತಿರಸ್ಕಾರ ಮಾಡಿದ, ದೇವರ ರಕ್ಷಣೆ ಮಾರ್ಗದ ಕೆಳಗಡೆ ಬರಲಿಲ್ಲ ಪ್ರಿಯರೇ. ಅವನಲ್ಲಿ ಅಸಮಾಧಾನಿತನಾಗಿದ್ದಾನೆ. ಹಲ್ಲೆಲೂಯಾ. ಆದರೆ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಲಾಜರನಾದರೂ ಸಮಾಧಾನವನ್ನು ಹೊಂದಿದ ಪ್ರಿಯರೇ. ಇವತ್ತು ನಾನು ನೀನು ಸಮಾಧಾನವನ್ನು ಈ ಲೋಕದಲ್ಲಿಯೂ ಮತ್ತೆ ಪರಲೋಕದಲ್ಲಿ ನಾವು ಸಮಾಧಾನ ಹೊಂದಬೇಕಾದರೆ, ಮುಂದಿನ ಲೋಕದಲ್ಲಿ ನಾವು ಸಮಾಧಾನವನ್ನು ಹೊಂದುವವರಾಗಿ ಜೀವಿಸಬೇಕಾದ್ರೆ, ಇವತ್ತಿನ ದಿವಸ ನಾನು ನೀನು ದೇವರನ್ನು ತಿಳಿದುಕೊಂಡು ಗ್ರಹಿಸಿಕೊಂಡು ನಾವು ಜೀವಿಸುವವರಾಗಿರುವಂಥದ್ದು ಎಷ್ಟೋ ಅವಶ್ಯಕ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿವಸ ನೀವು ದೇವರನ್ನು ಪರಿಪೂರ್ಣವಾಗಿ ನಂಬಿದರೆ, ದೇವರ ಮಕ್ಕಳು ನೀವಾದರೆ, ದೇವರು ಖಂಡಿತವಾಗಿ ತನ್ನ ಮನಃಶಾಂತಿಯನ್ನು ನಿಮಗೇನು ಮಾಡ್ತಾನೆ, ಆತ ಅನುಗ್ರಹಿಸ್ತಾನೆ. ತನ್ನ ಒಂದು ಸಮಾಧಾನವನ್ನು ಆತ ನಿನಗೆ ಒದಗಿಸಿ ಕೊಡ್ತಾನೆ. ಅದಕ್ಕಾಗಿ ನೀನು ಭಯಪಡಬೇಡ. ಇವತ್ತಾದರೂ ನೀನು ದೇವರನ್ನು ತಿಳಿದುಕೊಂಡು ಆತನಿಗೆ ನಿನ್ನ ಸಮಯವನ್ನು ಕೊಡುವಂಥದ್ದಾದರೆ, ಆತನಿಗೆ ನಿನ್ನ ಒಂದು ಜೀವಿತವನ್ನು ಒಪ್ಪಿಸಿಕೊಡುವಂಥದ್ದಾದರೆ, ನೀನು ಪಾಪಿಯಾಗಿದ್ದೆಂಬುದ ಗ್ರಹಿಸಿಕೊಂಡು ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ದೇವರು ಈ ಲೋಕಕ್ಕೆ ಯೇಸು ಎಂಬುವಂಥ ನಾಮಧೇಯದ ಮೂಲಕವಾಗಿ ಹೊರಟು ಬಂದು ಆತನು ನಿನಗಾಗಿ, ಪಾಪಿಗಳಾಗಿರ್ತಕ್ಕಂಥ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಯಜ್ಞವಾಗಿದ್ದಾನೆ. ಆತನ ಯಜ್ಞ ನಮಗೆ ಬಿಡುಗಡೆಯನ್ನು ತಂದಿದೆ ಎಂಬುದಾಗಿ ನೀನು ಯೇಸುವನ್ನು ನಂಬೋದೇ ಆದರೆ ಖಂಡಿತವಾಗಿ ನಿನಗೆ ವಿಮೋಚನೆ ಎನ್ನುವಂಥದ್ದು ಇದೆ, ನಿನಗೆ ಸಮಾಧಾನ ಎನ್ನುವಂಥದ್ದು ಇದೆ.